ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ವ್ಲಾಗ್ನ 8:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 8:30 ಆಗಿಲ್ಲ, ಇನ್ನು 5 ಮಿನಿಟ್ಸ್ ಇದೆ. ಸೊ ಏನಂತ ಅಂದರೆ, ನಾನು ನನ್ನ ತಮ್ಮಂಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಅದೇನು ಎಂತು ಅಂತ ಮುಂದೆ ಹೇಳ್ತೀನಿ, ಅವನಿಗೂ ಗೊತ್ತಿಲ್ಲ. ಓಕೆನಾ? ಏನೋ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ಅದನ್ನು ಕಂಪ್ಲೀಟ್ ಮಾಡಬೇಕು. ಸಡನ್ನಾಗಿ ಪ್ಲ್ಯಾನ್ ಬಂತು, ಅದಕ್ಕೇ ವೀಡಿಯೋ ಮಾಡೋಣ ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಓಕೆನಾ? ಒಂದು ನಿಮಿಷ ಇಟ್ಕೋ ಫೋನ. ಇವಾಗ ಪಾಪುಗೆ ಎಲ್ಲ ತಿನ್ನಿಸಿ, ಸೊ ಅವಳನ್ನ ಸಮಾಧಾನ ಮಾಡಿ ಆಟ ಆಡ್ತಿದ್ದಾಳೆ. ಅವಳು ಆರಾಮಾಗಿ ನನ್ನ ಕಡೆಗೆ ನೋಡ್ತಿದ್ದಾಳೆ, ಏನೋ ಮಾತಾಡ್ತಿರ್ಬೇಕು ನಮ್ಮಮ್ಮ ಅಂತ. ಸೊ ಏನು ವಿಡಿಯೋ ಅಂತಂದರೆ, ಒಂದು ಅವ್ನಿಗೆ ಹೇಳಿದ್ನಲ್ಲ ಟಾಸ್ಕ್ ಕೊಡ್ತೀನಿ ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಮತ್ತು ಎಂಜಾಯ್ ಇರುತ್ತೆ, ಇದರಲ್ಲಿ ಮಜಾ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ. ಓಕೆನಾ? ಏನಂತ ಅಂದರೆ ಇಲ್ಲಿ ತೋರಿಸು ನೋಡಿ. ಇದು ಈ ಚಕ್ಕೋತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಈ ಚಕ್ಕೋತ ಇದು ನಮ್ಮ ದೊಡ್ಡಮ್ಮ ಹೋಗಿದ್ರಲ್ಲ, ಇಲ್ಲಿ ನಮ್ಮ ಮನೇಲಿ ತೋಟದಲ್ಲಿದೆ ನಮ್ಮೂರಲ್ಲಿ. ಅಲ್ಲಿಂದ ನಮ್ಮ ಮನೆಗೆ ಹೋಗಿದ್ರು, ಹಂಗೆ ಅಲ್ಲಿಂದ ತಗೊಂಡು. ಸೊ ಈ ಹಣ್ಣನ್ನ ನನ್ನ ತಮ್ಮ ನೋಡಿಲ್ವಂತೆ. ಅಂದರೆ ಅವ್ನಿಗೆ ಎಲ್ಲೋ ತಿಂದಿರ್ಬೋದೇನೋ, ಅದ್ರೊಳಗಡೆ ನೋಡಿದ್ಮೇಲೆ ಅವನಿಗೆ ಗೊತ್ತಾಗುತ್ತಂತೆ ತಿಂದಿದ್ದಾನೋ ಇಲ್ವೋ ಅಥವಾ ಏನು ಅಂತ. ಅಂದರೆ ಈ ಮೇಲ್ಗಡೆ ನೋಡಿದ್ರೆ ಅವ್ನಿಗೆ ಗೊತ್ತಿಲ್ವಂತೆ, ಇದುವರೆಗೂ ತಿಂದಿರೋದು ನೆನಪಿಲ್ವಂತೆ. ಸೊ ಈ ಸಿಪ್ಪೆನ ತೆಗೆದು ನಾನು ಅವನಿಗೆ ಒಂದಿಷ್ಟು ಟೈಮಿಂಗ್ಸ್ನ ಕೊಡ್ತೀನಿ. ಆ್ಯಕ್ಚುಲಿ ಅವನಿಗೆ ಗೊತ್ತಿಲ್ಲ ಇದನ್ನು ಬೇಗ ಸಿಪ್ಪೆನ ತೆಗಿಬೋದು ಅಂತ. ಬಟ್ ಇದು ಸಿಪ್ಪೆ ತುಂಬ ತಿಕ್ಕಾಗಿರುತ್ತೆ, ಹಾಗಾಗಿ ಬೇಗ ಮಾಡೋಕ್ಕಾಗಲ್ಲ. ಓಕೆನಾ? ಅದನ್ನು ನಾನು ಒಂದಿಷ್ಟು ಅಂದರೆ 30 ಮಿನಿಟ್ಸ್ ಕೊಡ್ತೀನಿ. ಅದರೊಳಗಡೆ ಅವನು ಸಿಪ್ಪೆನ ತೆಗೆದು ಬಿಡಿಸ್ಬಿಟ್ಟು ಅದರೊಳಗಡೆ ಇದಿರುತ್ತಲ್ಲ ಹಣ್ಣು, ಅದನ್ನು ಸ್ವಲ್ಪ ತಿನ್ನಬೇಕು. ಓಕೆನಾ? ಇದನ್ನು ತಿಂದರೆ ಅವನಿಗೆ ನಾನು ಒಂದಿಷ್ಟು ಅಮೌಂಟ್ ಕೊಡ್ತೀನಿ. ಓಕೆನಾ? ಗೆದ್ದರೆ ಈ ಟಾಸ್ಕಲ್ಲಿ 30 ಮಿನಿಟ್ಸ್ ಒಳಗಡೆ ಆದರೆ ಓಕೆನಾ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಜೊತೆ ನನ್ನ ತಂಗಿ ಅಂತ ಅಮ್ಮ ಇವನಿದ್ದಾನೆ. ಸೊ ಇವನಿಗೆ ಓಕೆನಾ? ರೆಡಿನಾ? ಓಕೆ, ಇವಾಗ ಅಡುಗೆ ಎಲ್ಲ ಆಯಿತು ನೋಡಿ, ಎಲ್ಲ ಮಾಡಿದ್ಲು. ಸೊ ಇವಳು ಆ್ಯಕ್ಚುಲಿ ಓದ್ಕೊಬೇಕು ಇವಾಗ. ಅಂದರೆ ಅವಳು ಫುಲ್ ವಿಡಿಯೋದಲ್ಲಿ ಇರಲ್ಲ, ಎಕ್ಸಾಮ್ ಹತ್ರ ಬಂತಲ್ಲ, ಓದ್ಕೋಬೇಕು ಅಂತಿದ್ಲು. ಒಂದು 10 ನಿಮಿಷ ಬಾ ಅಂತ ಒಂದು 10 ನಿಮಿಷ ಬಾ ಅಂತ ಕರೆದಿದ್ದೀನಿ. ಅಂತಂದರೆ ಓದ್ಕೊಬಾರ್ದು ಅಂತಲ್ಲ, ಅವಳೇನೆ ಓಕೆ ಬರ್ತೀನಿ ಅಂತಂದ್ಲು. ಹಾಗಾಗಿ ಓಕೆನಾ? ಓಕೆ, ರೆಡಿ? ಕೂತ್ಕೋ ಇವಾಗ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಟೈಮಿಂಗ್ಸ್ ಇಟ್ಕೊಬೇಕು, ಅವ್ನು ವಾಚಲ್ಲಿ ಟೈಮಿಂಗ್ಸ್ ಇಟ್ಕೊತೀನಿ. ಅಂದರೆ ಇನ್ನೊಂದು ಫೋನ್ ಇಲ್ಲ ನೋಡ್ಕೊಳ್ಳೋದಕ್ಕೆ, ಹಾಗಾಗಿ ವಾಚಲ್ಲೇ ನೋಡ್ಕೊಳ್ಳೋಣ ಟೈಮಿಂಗ್ಸ. ಓಕೆನಾ? ಹೇಗೆ ಸಿಪ್ಪೆ ತೆಗಿತಾನೆ ಮತ್ತು ಹೇಗೆ ನೋಡಿ ಎಕ್ಸ್ಪ್ರೆಷನ್ ನೋಡಿ, ಮತ್ತು ಹೇಗೆ ಬಿಡಿಸ್ತಾನೆ ಅನ್ನೋದನ್ನ ತೋರಿಸ್ತೀವಿ. ಓಕೆನಾ ಗೈಸ್? ಸ್ಟಾರ್ಟ್ ಇವಾಗ. ಆ್ಯಕ್ಚುಲಿ ಫಸ್ಟ್ ಒಂದು ಚಾಕಲ್ಲಿ ಕೊಡ್ತೀನಿ, ಅಂದರೆ ಅದು ಕೈಲಿ ಕೀಳಕ್ಕಾಗಲ್ಲ, ತುಂಬ ಗಟ್ಟಿ ಇರೋದ್ರಿಂದ. ಸೊ ಮೊದಲು ಸ್ವಲ್ಪನ ಚಾಕ್ ಯೂಸ್ ಮಾಡಿಬಿಟ್ಟು ತೆಗೀಲಿ, ಆಮೇಲೆ ಅವ್ನು ಕೈಲಿ ಬಿಡಿಸ್ಬೇಕು. ಓಕೆನಾ? ಕಿತ್ತೋಯ್ತವೆ ಮತ್ತೆ ಹೇಳ್ತಿದೆ, ಚಾಕ್ ಥರ ಗುರ್ಸಿದೆ. ನೋಡೋಣ ಹೇಗೇನು ಅಂತ. ಓಕೆನಾ? ಲೆಟ್ಸ್ ಸಿ ಎಷ್ಟೊತ್ತಿಗೆ ಎಡಿತಾನೆ ಏನು ಅಂತ. ಇವಾಗ ಟೈಮ್ ಬಂದು 8:30, ಕರೆಕ್ಟಾಗಿ 8:30 ಗೈಸ್. ಕ್ಯಾಮ್ರಾಮ್ಯಾನ್ ನನ್ನ ತಂಗಿ. ಓಕೆನಾ? ಕ್ಯಾಮ್ರಾ ಅಂದರೆ ಸ್ಟ್ಯಾಂಡ್ ಬೇಡ, ಸ್ಟ್ಯಾಂಡಲ್ಲಿ ಸ್ವಲ್ಪ ದೂರದಿಂದ ಅಷ್ಟು ನೀಟಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡು ಅವಳು ಸಪೋರ್ಟ್ ಮಾಡ್ತಿದ್ದಾಳೆ. ಇದು ಎಷ್ಟು ದಪ್ಪ ಇದೆ ನೋಡಿ ಗೈಸ್, ಅದಕ್ಕಿಂತ ಇದು ಸ್ವಲ್ಪ ಸಣ್ಣ. ಅಂದರೆ ಆ್ಯಕ್ಚುಲಿ ಇದನ್ನ ಇದು ಮಾಡೋಕ್ಕಾಗಲ್ಲ. ಇವಾಗ 8:30, 9 ಗಂಟೆ ಅಷ್ಟರಲ್ಲಿ ಇವನು ಇದನ್ನೆಲ್ಲ ಎದ್ದು ಒಂದು ತೋಳೆ ಇರುತ್ತಲ್ಲ ಅದನ್ನು ತಿನ್ನಬೇಕು. ಅಷ್ಟರಲ್ಲಿ ಕಿತ್ತರೆ ದುಡ್ಡು ಕೊಡ್ತೀನಿ. ಅದು ಒಳಗಡೆ ಇರುತ್ತೆ ನೋಡಿ, ಇವ್ನಿಗೆ ಗೊತ್ತಿಲ್ಲ ಇದು ಆ್ಯಕ್ಚುಲಿ ಇದ್ರ ಬಗ್ಗೆ ಅಂತ ಅನ್ಕೊತೀನಿ. ಏನು ಗೊತ್ತಾ, ಅದು ಸಿಪ್ಪೆಲ್ಲ ತೆಗ್ದೆಲ್ಲ ಆದಮೇಲೆ ಅಲ್ಲಿ ಒಳಗಡೆ ಇರುತ್ತೆ. ಡವ್ ಅಂತ ಸುಮ್ಮನೆ ರೇಗ್ಸೋದಿನ್ನು ನೋಡಿ. ನಮ್ಮ ಪಪ್ಪು ಅಂತ ಕೆಮ್ಮು ಜೋರಾಗಿ ಯಾವಾಗಲೂ ವಿಡಿಯೋ ಮಾಡ್ಬೇಕಾದ್ರೆ ಕೆಮ್ಮು ಬರ್ತದೆ ಒಳಗೆ. ಸೂಪರ್ ಫಾಸ್ಟ್. ನೋಡಿ ಕಣ್ಗಾರಿಸ್ಕೊಬಿಟ್ಟ. ನಡಿಲಿ ಹೆಂಗೆ ಕೀಳ್ತಾವನಿ. ಶಬಾಷ್. ನಾನು ಎಡಿಯೋದಿಲ್ಲ ಅನ್ಕೊಂಡಿದ್ದೆ ಗೈಸ್, ಎಡಿಯೋದಿಲ್ಲ ಅಂದ್ಬಿಟ್ಟು ಟಾಸ್ಕ್ ಕೊಟ್ಬಿಟ್ಟೆ. 30 ಮಿನಿಟ್ಸ್ ಅದು ಇನ್ನೂ ಕಮ್ಮಿ ಕೊಡಬೇಕಿತ್ತು. ಆ್ಯಕ್ಚುಲಿ 10 ನಿಮಿಷಕ್ಕೆ 2 ಆಗ್ತದೆ ಅನಿಸ್ತದೆ. ಶಬಾಷ್ ಪ್ರೀತು. ಫೇಸ್ ಇಡಿ ನೋಡಿ ಗೈಸಲ್ಲಿ ಎಲ್ಲೆಲ್ಲಿ ಅಂತಂದರೆ ಅದು ಕಣ್ಣಿಗಾರೋದ್ರೆ ಉರಿಯುತ್ತೆ.
ವಾವ್ ಶಬಾಷ್. ಸಿಪ್ಪೆ ಇರೋ ನಿಮಿಷ ಹಂಗಲ್ಲ, ಇದನ್ನೆಲ್ಲ ತೆಗೀದ. ಸಿಪ್ಪೆ ತೆಗೆದ್ಬಿಟ್ಟು ತಗೊಬಿಟ್ರೆ ಇವನೇ ಆಗ್ಬೇಕು 30 ನಿಮಿಷಕ್ಕೆ. ನಾನೇ ಮಾಡ್ತೀನಿ 10 ನಿಮಿಷಕ್ಕೆ. ಹಂಗೆಲ್ಲ ನೀಟಾಗಿ ಬಿಡ್ಸು ಎಲ್ಲನೂ. ಮಾಮೂಲಿ ಆರೆಂಜ್ ತಿಂತಿಲ್ಲ ಆ ಥರ. ಆ ಥರ ಹಂಗೆ ನೀಟಾಗಿ ಪಾಪ ನೋಡಿ ಫುಲ್ ಕಿರಿಸ್ತಾಳೆ. ಅಂದರೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ವಿ, ಲೈಟ್ಸ್ ಎಲ್ಲ ಅದಕ್ಕೆ ನೋಡ್ಕೊಂಡು ಕಿರಿಸ್ತಾಳೆ. ತೆಗಿಯೋದನ್ನೆಲ್ಲ ನೀಟಾಗಿ ಹಿಂಗೆ ಕಾಣಿಸ್ಬೇಕು. ಹಿಂಗೆ 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 ಇವನು ಅನ್ಕೊಂಡ ಸಿಪ್ಪೆಲ್ಲನೂ ತೆಗೆದ್ಬಿಟ್ಟು ಮೇಲೆ ಇರೋದೆಲ್ಲನೂ ಇದು ಮಾಡ್ಬಿಡೋಣ ಅಂತ. ಮೇಲೇನು ತಿಂದಿಲ್ವಂತೆ ಪಾಪು, ತಿಂದಿಲ್ವಂತೆ. ಹಂಗಾಗಿ ನನ್ನ ಪಾಪ ಎದ್ದೇಳಕ್ಕಿಂತ ತಲೆ ಇತ್ತು ತವಳೆ ನೋಡೋಕ್ಕೆ ಅಷ್ಟೇ ಗೈಸ್. ಇವನು ಏನಕ್ಕೆ ಅಂತಂದ್ರೆ ತಿಂಡಿ ತಿಂತಾನೆ, ಅಂಗಡಿ ತಿಂಡಿ ತಿಂತಾನೆ ಜಾಸ್ತಿ. ಆಮೇಲೆ ಗೋಬಿ ಎಗ್ ರೈಸ್, ಇವನು ಸ್ಕೂಲ್ ಬಿಟ್ರೆ ಗೋಬಿ ಎಗ್ ರೈಸ್. ಅದೊಂದೇ ಅಲ್ಲ ಕಣಪ್ಪ, ನೀಟಾಗಿ ಬಿಡಿಸು. ಆಮೇಲೆ ಒಂದು ತಿನ್ಬೇಕು ಇದ್ರಲ್ಲಿ. ಅವನು ಫುಲ್ ಸಿಪ್ಪೆ ಸಿಪ್ಪೆ ಅಂತ ಬೇಗ ತೆಗೆದ್ಬಿಟ್ಟ. ಒಳಗಡೆ ಹಿಂಗಿರ್ತದೆ ಅಂತ ಗೊತ್ತಿಲ್ಲ. ನೀರು ಬರ್ತಾವಲ್ವ ನಿಂಗೆ? ಏನ್ ಪ್ಲಾನ್ ಮಾಡ್ಕೊಂಡೆ ಅಂತಂದ್ರೆ, ಆಕ್ಚುಲಿ ನಾನು ತಿನ್ನಂಗಿಲ್ಲ ಅಂತ ಇದನ್ನ. ನಮ್ಮ ಅಜ್ಜಿ ಅಂತೂ ಏನಾಯ್ತದೆ ಅಂತಲ್ಲ ಒಬ್ಬ ಶೀತ ಆಯ್ತದೆ ಅಂತ, ಅಂದ್ರೆ ನನಗೆ ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪಗೂ ಪ್ರಾಬ್ಲಮ್ ಆಗುತ್ತೆ ಅಲ್ವ ಅದನ್ನು ಅಂತ ಅಂದ್ಕೊಂಡು ನಾನು ಈ ಥರ ಒಂದು ಬಿಡಿಸ್ಬಿಟ್ಟು ಇಬ್ರು ಯಾರು ಜಾಸ್ತಿ ತಿಂತಾರೆ ಅಂತ ಇದರಲ್ಲಿ. ಆ್ಯಕ್ಚುಲಿ ಗೈಸ್ ಇದನ್ನ ತಿನ್ನೋಕ್ಕಾಗಲ್ಲ, ತುಂಬ ತಿನ್ನೋಕ್ಕಾಗಲ್ಲ. ಏನೋ ಒಂದು ಇದು ಬರುತ್ತಲ್ಲ ಅದನ್ನು ತಿನ್ಬೋದು ಅಷ್ಟೇ. ಹಾಗಾಗಿ ಇಬ್ರು ತಿನ್ನೋಣ, ನೋಡೋಣ ಯಾರು ಗೆಲ್ತಾರೆ, ಯಾರು ಜಾಸ್ತಿ ತಿಂತಾರೆ ಅಂತ. ನಾನು ಆ್ಯಕ್ಚುಲಿ ತಿಂತಿರ್ಲಿಲ್ಲ ಜಾಸ್ತಿ, ಇವನೇ ಗೆಲ್ಲೋನೇನೋ ಅಂತ ಹಂಗೆ ಪ್ಲಾನ್ ಮಾಡಿದ್ದೆ ಫಸ್ಟು. ಅಂದರೆ ನಮ್ಮ ಅಜ್ಜಿ ಬೇಡ ಅಂದರೆ ಬೇಡ ಶೀತ ಆಗುತ್ತೆ ಅಂತ ನಮ್ಮ ಮನೆ ಹೇಳ್ತಾಳೆ. ಅದಕ್ಕೇನಾದರೂ ಸಮಸ್ಯೆ ಬೇಡ ಅಂತ ಅಂದ್ಬಿಟ್ಟು ಅದನ್ನ ಪ್ಲಾನ ಚೇಂಜ್ ಮಾಡಿಬಿಟ್ಟೆ. ಈ ಥರ ಮಾಡೋಣ, ನೋಡೋಣ ಇಷ್ಟೊತ್ತಿಗೆ ಹಿಡಿತಾನೆ. ಇನ್ನು ಚೆನ್ನಾಯ್ತು ಐಡಿಯಾ? ಜೋರಾಗಿ ಮಾತಾಡು. ನಾಚಿಕೆ ಏನು ಪಡೋದಿಲ್ಲ, ಇಷ್ಟೊಂದು ವಿಡಿಯೋದಲ್ಲಿ ನೋಡೋಷ್ಟು ನಾಚಿಕೆ ಏನು ಪಡೋದಿಲ್ಲ ಇವನು. ಬಟ್ ವಿಡಿಯೋದಲ್ಲಿ ಸ್ವಲ್ಪ ಹಂಗೆ ನನ್ನ ಪಾಪ ಹೊಲ್ತೀನಿ. ಇದ್ಕೊ ಬರ್ತೀನಿ ನೋಡಿ ನೋಡಿ. ಯಾವ ಸೀರಿಯಸ್ ಆಗಿ ಇಂಥ 10th ಎಕ್ಸಾಮ್ ನಂಗೆ ಬರೆಯೋದಿಲ್ವ ಅಷ್ಟು ಸೀರಿಯಸ್ ಆಗಿ ಹೇಳ್ತಾ ಇವಳು ಹಿಂಗೆ ತೋರಿಸ್ ನೀಟ್ ಅಲ್ಲೆಲ್ಲ ತೆಗಿ. ಇಲ್ಲೆಲ್ಲ ಇಲ್ವಾ? ಕೈ ನೋವುತ್ತಾ? ನಮ್ಮ ಪಾಪ ನೋಡಿ ನಾನು ವಿಡಿಯೋ ಮಾಡ್ತಿದ್ದಾಗಲಿ ಹೊಳಿತದೆ ಇದು. ಏನೋ ನಗಾಡ್ತಿರೋದು ನೋಡಿ, ಅಣ್ಣ ಏನೋ ಮಾಡ್ತಾ. ಸೊ ನಾನು ಪಾಪನ ತಂದಿನೇ ಜಾಸ್ತಿ ನೋಡು, ಅಂದರೆ ಎತ್ಕೊಳ್ಳೋದು ಎಲ್ಲ ಮಾಡೋದು, ಆಟ ಆಡಿಸೋದು. ಅವಳು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ ಅವಳಿಗೆ. ಅಂದರೆ ಅವಳ ಹತ್ರ ಹೋದ್ರೆ ಸುಮ್ಮನಾಗ್ತಾಳೆ, ಚೆನ್ನಾಗಿ ಆಟ ಆಡ್ತಾಳೆ. ಹಾಗಾಗಿ ಸ್ವಲ್ಪ ಇಬ್ಬರ ಹತ್ರನೂ ಹೋಗ್ತಾಳೆ, ಬಟ್ ಅವಳ ಹತ್ರ ಜಾಸ್ತಿ ಅವಳು ನೋಡ್ಕೊಳ್ಳೋದು. ಓಯ್ ಏನು ನೋಡ್ತಿದೀಯಾ? ಏನೋ ಹೇಳಕ್ ಬಂದಾಗ ಏನು ಇದೇಳಿ ಈಗ ಮತ್ತೆ ಸುಮ್ಮನೆ ಅನ್ಕೊಂಡಿದ್ದೆ. ಟಾಸ್ಕ್ ಅಂದ್ರೆ ಫುಲ್ ಈಸಿ ಕೊಟ್ಬಿಟ್ರೆ ರೂಪಾಯಿ ಕೊಡು ಸಾಕಿದ್ ಮಡಿಕೋತಾನ ಬೇಡ ಹಂಗೆ ರೆಡಿ ಆಗೋದಿಲ್ಲ ಅಂತ. ಟೈಮಿಂಗ್ಸ್ ಇನ್ನೂ ಎಷ್ಟೊತ್ತೈತೆ? ಇನ್ನೂ 15-20 ನಿಮಿಷ ಟೈಮ್ ಐತೆ. ತಿನ್ನೋದೆಷ್ಟು? 1 ಸೆಕೆಂಡ್. ನೋಡಿ ನೋಡಿ ನೋಡಿ, 100 ರೂಪಾಯಿಗೆ ಕೆಲಸ ಮಾಡಬೇಕು. ಜೋರಾಗಿ ಮಾತಾಡಿದ್ರು ಅಲ್ಲಿ ಅಂದರೆ ನಿಧಾನ ಕೇಳಿಸ್ತಾ ಇತ್ತು. ಏನು ಹೇಳು? 100 ರೂಪಾಯಿಗೆ ಕೆಲಸ ಮಾಡಬೇಕು. ಬಡವ್ರ ಮಕ್ಕಳಿಗೆ ಎಷ್ಟು ತೊಂದರೆ ಕೊಡ್ತಾರೆ. ಯಪ್ಪ ಬಡವ್ರ ಮಕ್ಳಂತೆ ಯೋ ದೇವರೇ. ಯಾರು ವಿಡಿಯೋ ನೋಡಿದಾರೆ ಇವಳು ಏನು ಹಿಂಗೆ ಟಾರ್ಚರ್ ಕೊಡ್ತಾವಳೆ ಅನ್ಕೋಬೇಕು. ಕಾರ್ ಇಟ್ಕೊಬಿಟ್ಟು ಏನು ಸೋಕಿ
ಕಾರಿದ್ದಾರೆಲ್ಲ ಶ್ರೀಮಂತರ. ಅವ್ನು ಹೆಂಗೆ ಅಂದ್ರೆ ಕಬಡ್ಡಿ ಇಡೋ ಅಂದ್ರೆ ಕಾಲು ಮುದ್ದೋದ್ರು ಪರವಾಗಿಲ್ಲ ಕಬಡ್ಡಿ ಆಡ್ತಾನೆ. ಈ ತರ ಟಾಸ್ಕ್ ಎಲ್ಲ ಆಗಲ್ಲ ಅವ್ನ ಕೈಲಿ. ಮತ್ತೆ ಇವನಿಗೆ ಕ್ರಿಕೆಟ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಗೈಸ್. ಏನಾಗ್ತೀಯ ಅಂತಂದ್ರೆ ಏನಾಗ್ತೀಯ ಹೇಳು, ಧೋನಿ ಫ್ಯೂಚರಲ್ಲಿ ಏನಾಗ್ತೀಯ ಅಂತ. ಧೋನಿ ಕ್ರಿಕೆಟ್ ಪ್ಲೇಯರ್ ಆಗ್ತಾನೆ. ಸೊ ನೋಡಿ ಹಿಡಿತಾ ಇದ್ದಾನೆ. ತಿನ್ನೋ ಒಂಚೂರ ಕೊಡಿಲಿ, ನಾನು ನೀನು ತಿಂತೀಯ ತಿನ್ನು. ಸೊ ನೋಡಿ ತಿಂದ್ಬಿಟ್ಟು ಟೇಸ್ಟ್ ಸ್ವಲ್ಪ ತಿಂದರೆ ಏನಾಗಲ್ಲ, ಜಾಸ್ತಿ ತಿನ್ಬಾರ್ದಂತೆ. ಓ ತಿಂತಾವಳೆ ತಿನ್ಕೊಂಡು ನೋಡಿ ಗೈಸ್, ತಿಂದನೆ ಏನ್ ತಿನ್ನಕ್ಕಾಗಲ್ಲ ನಮ್ಮ ಅಕ್ಕನ ಕೈಲಿ. ಚೂರಾದ್ರು ತಿನ್ಲೇಬೇಕು. ಆ್ಯಕ್ಚುಲಿ ನಂಗೆ ಚಿಕ್ಕ ವಯಸ್ಸಲ್ಲಿ, ಅಂದರೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಅತಿ ಚಿಕ್ಕ ವಯಸ್ಸೇನಲ್ಲ, 6th 7th ಆ ಥರ ನಮ್ಮೂರಲ್ಲಿದ್ದಾಗ ತೋಟದಿಂದ ತರೋರು ಗೈಸ್. ಉಪ್ಪು ಖಾರದ ಪುಡಿನ ಹಾಕೊಂಡು ಕತ್ಕೊಬರೋರು. ಅಯ್ಯೋ ಕುತ್ಕೊ, ನಮ್ಮ ತೋಟದಲ್ಲೇ ಇರೋದು ಮರ. ಇವ್ರ ಪರ್ಕೆಲ್ಲ ನೋಡಿ ಇವೆಲ್ಲ ಡವು. ಆ ಉಪ್ಪು ಖಾರದ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ತಿಂತೆ. ಅದು ಉಪ್ಪು ಖಾರ ಪುಡಿ ಇವ್ರ ಮನೆದಲ್ಲ, ಕದ್ದು ಇವ್ರ ಅಜ್ಜಿ ಮನೆ ತಗೊಂಡ್ಬಂದಿರೋದು. ಹಾಕೊಂಡು ತಿಂತಿದ್ದು ಚೆನ್ನಾಗಿದೆ, ನಂಗೆ ಇಷ್ಟ. ಏನು ಅಂದರೆ ಫ್ರೀಯಾಗಿ ಏನಲ್ಲ, ನಮ್ಮನೆ ಈಗ ಮರ ಹಾಕಿ ಅದು ಎಲ್ಲ ಅದ್ರಲ್ಲಿ ಸಿಗತ್ಕೆ ತಾನೆ. ತಗೊಂಡ್ಲಿಲ್ವ ಹೇಳು, ಇಲ್ಲ ತಗೊಂಡ್ಬಂದ್ರೆ ನಮ್ಮ ದೊಡ್ಡಮ್ಮ ತಂದಿದ್ದು. ದೊಡ್ಡಮ್ಮ ಫೋಟೋ ಬಿಟ್ಟವ್ರೆ ತೋರ್ಸ. ಇವನಿಗೆ ರೀಲ್ಸ್ ಮಾಡೋದಂದರೆ ಇಷ್ಟ, ವಿಡಿಯೋ ಮಾಡೋದಂದರೆ ಇಷ್ಟ, ಬಟ್ ಜೊತೆಯಲ್ಲಿ ಯಾರೂ ಇಲ್ವ. ನಮ್ಮ ಪಾಪನ ನೋಡ್ಕೊತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಎಷ್ಟೊತ್ತಾಯಿತು, ಅಲ್ಲಿಗೆ ಎಷ್ಟು 10 ನಿಮಿಷ ಆಯಿತು. ಪರವಾಗಿಲ್ಲ ಬೈ, 10 ನಿಮಿಷ ಮಾಡ್ದ ಕೊಟ್ಟಿದ್ದ ಕರ ಸಾರ್ಥಕ ಆಯಿತು. ನಾನೆಲ್ಲ ಒಂದು 2 ನಿಮಿಷಕ್ಕೆ ಅವ್ನು ಎಡ್ದು ಸ್ಪೀಡ್ ನೋಡಿದ್ರೆ ತೆಗೆದು ಬಿಡ್ತಾನೇನೋ ಬೇಗ ಅಂದ್ಕೊಂಡೆ. ಓಯ್ ತಿಂತ್ಯಾ? ಇನ್ನೇನು ಸಿಪ್ ಕೊಟ್ರೆ ತಿಂತದೆ. ನೋಡಿ ಇಲ್ಲಿ ಎಷ್ಟು ಸಿಪ್ಪೆ ಆಗೈತಿ. ಲಾಂತಾಗಿ ಕುಡು ಅದ್ರ ಕೈಗೆ ಸಾಂಗೇಳು ಒಂದು ಇಟ್ಕೊಂಡು ಹೇಳ. ಚೆನ್ನಾಗಿ ಹೇಳ್ತಾನೆ ಗೈಸ್, ಸಾಂಗ ಸೂಪರಾಗಿ ಹೇಳ್ತಾನೆ. ಸಿಂಗರ್ ಸರಿಗಮ್ಮ. ಆ್ಯಕ್ಚುಲಿ ನನ್ನ ತಂಗಿ ಅವಳು ಏನು ಗೊತ್ತಾ, ಇವ್ನು ಯಾಕಂಗೆ ಅಂತಾನೆ ಅಂತಂದರೆ, ಒಂದೊಂದು ಟೈಮ್ ಅವಳು ಅಂದರೆ ಒಬ್ಬಳೇ ಇರ್ತಾಳೆ, ಅವಾಗ ಪಾಪುನ ಮಲಗ್ಸಕ್ಕೆ ಸಾಂಗ್ ಹೇಳ್ತಾ ಇರ್ತಾಳೆ ಒಂದೊಂದಿನ. ಅದಕ್ಕೆ ಹಂಗೆ ಅನ್ನೋದವನು ನೋಡಿ. ಮತ್ತೆ ಆ ಥರ ಏನಲ್ಲ, ಒಂಚೂರು ನೀಟಾಗಿ ಹೇಳ್ತಾಳೆ. ಬಟ್ ಇವನು ನಿದ್ದೆ ಮಾಡ್ತಾ ಇರ್ತಾನಾಗೆ ಹೆಂಗೆ ಆಡ್ತಾನೆ ಅಂದ್ರೆ ಅಪ್ಪ ದೇವ್ರ ಹುಚ್ಚನಾಯಿ, ಹುಚ್ಚನಾಯಿ ಆಡಂಗೆ ಆಡ್ತಾನೆ. ಆಮೇಲೆ ಇವ್ನು ನಿದ್ದೆ ಮಾಡೋದು ನೋಡ್ಬಿಟ್ರೆ ನೀವು ಯಾರು ಇರೋದೇ ಇಲ್ಲ, ಎದ್ರುಕೊಂಡು ಓಡ್ಬಿಡ್ತೀರಾ. ಏನು ಮಾತಾಡೋಣ ಅಂತ. ಒಂದು ನಾಯಿ ಇದೆ, ಆ ನಾಯಿ ಜೊತೆ ಯಾವಾಗಲೂ ಜಗಳಕ್ಕೆ ಹೋಗ್ತೀನಿ ಗೈಸ್. ಯಾವಾಗ ಅಂದ್ರೆ ಯಾವಾಗ ಇವನಿಗೆ ಒಂದು ಇನ್ಸಿಡೆಂಟ್ ನಡೀತಂತೆ. ಇಲ್ಲಿ ಹಾವು ಇವನ್ ಮೇಲೆ ಬಿದ್ದಿತ್ತಂತೆ, ತೆಗ್ದು ಕೈಲಿ ಎಸ್ತಿದ್ನಂತೆ. ಅಪ್ಪ ಇವನಾಗೋದಕ್ಕೆ ಎಸ್ತವನೆ, ನಾನಾಗಿರು ಓಡಿವ್ನಿ. ಹಾವು ಕರ್ಕೊಂಡಲ್ಲ, ನಾನು ಒಬ್ಳೆ ಓಡ್ಬಿಡಿವ್ನಿ. ಅದೇ ಹಾವು ಜೊತೆಲೇ ಓಡಿವ್ನಿ, ಜೊತೆಲೇ ಇರೋದಲ್ಲ, ತೆಗ್ದಾರೆ. ಇವನು ಕೈಲಿ ಇಲ್ಲಿಂದ ಇಲ್ಲಿಗೆ ಹಿಂಗಿತ್ತಂತೆ, ಕೈಲಿ ತೆಗ್ದು ಎಸ್ಬಿಟ್ಟು ಓಡಿರೋದು. ಹಾವು ಮೊಟ್ಟೆ ಇಡ್ತಾವ? ಮೊಟ್ಟೆ ಹಿಡ್ದು ನೀನು ಮರಿ ಮಾಡ್ತಾವ? ನಂಗೆ ಗೊತ್ತಿಲ್ಲ ಹೆಂಗಿತ್ತು. ಅಲ್ಲ ಎಂತಾವ ಹೇಳು ಗೈಸ್. ನಮ್ಮ ಅಕ್ಕ ಸೋಷಿಯಲ್ ಟೀಚರ್ ಆಗ್ಬೇಕಿತ್ತಂತೆ. ಸೋಷಿಯಲ್ ಟೀಚರ್ಗೆ ಹಾವು ಮೊಟ್ಟೆ ಇಡ್ತದೆ ಅಂತಾನೆ ಗೊತ್ತಿಲ್ಲ ಗೈಸ್. ನಂಗೆ ನಿಜ ಗೊತ್ತ. ಅಲ್ಲ ಎಂತಾವ ಹೇಳು, ಎಂತ ಹಾವು ಅಂತ. ಮಾಮೂಲಿ ಬೀದಿ ನಾಯಿ. ಇವನಿಗೆ ಬೀದಿ ನಾಯಿ ಹುಚ್ಚಿಡ್ದೈತೆ ಗೈಸ್. ಏನ್ ಮಾಡು, ಒಂದು ತಂದ್ಕೊಡಿ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಬೀದಿ ನಾಯಿಗಳ ಆಕ್ಚುಲಿ ಬೀದಿ ನಾಯಿ ಅಂತಲ್ಲ, ನಾಯಿ ಒಬ್ಬೊಬ್ರಿಗೆ ಹೋಲ್ಸ್ಕೊಂಡ್ರೆ ನಾಯಿಗಳೇ ಬೆಟರ್ ಅಂತ ಅನ್ಸುತ್ತೆ. ಎಷ್ಟೋ ವಾಸಿ ನಾಯಿಗಳು ಹೋಲ್ಸ್ಕೊಂಡು ಒಬ್ಬೊಬ್ರು ಮನುಷ್ಯರಿಗಿಂತ. ನೋಡಿ ಇಲ್ಲಿ ಇಷ್ಟ ಹಿಡ್ದ ಫೈನಲಿ. ಅಲ್ಲಿಗೆ 15 ನಿಮಿಷ ಆಯಿತು, 15 ನಿಮಿಷ ತೊಗೊಂಡಿದ್ದಾನೆ. ಇನ್ನು ನೀಟಾಗಿ ಹಿಡ್ದಾ ನೋಡಿ, ನೀಟಾಗಿ ಇದು ಡನ್. ಓಕೆ ನೋಡಿ ನೀಟಾಗಿ ಹಿಡ್ದಿದ್ದಾನೆ. ಆ್ಯಕ್ಚುಲಿ ಇವಾಗ ಇದನ್ನು ನೀಟಾಗಿ ಬಿಡಿಸ್ಕೊಂಡು ತಿನ್ನಬೇಕು. ನಾನು ಹೇಳೋವರೆಗೂ ಸ್ಟಾಪ್ ಮಾಡಬಾರ್ದು, ತಿನ್ನಬೇಕು ಆಯಿತಾ. ಹುಳಿ ಆಗುತ್ತೆ ಅದು ಇದು ಅಂತ ಕತೆ ಹೊಡೆಯಂಗಿಲ್ಲ, ತಿನ್ನಬೇಕು. ನೋಡಿ ನೋಡಿ ಹೆಂಗೆ
ಸಿಪ್ಪೆ ನೋಡಿ ಇಲ್ಲಿ, ಅದು ಆ್ಯಕ್ಚುಲಿ ಹಣ್ಣಿರೋದು ಇಷ್ಟೇ ನೋಡಿ ಇಲ್ಲಿ, ಇಷ್ಟೇ ಹಣ್ಣಿರೋದು ಒಳಗಡೆ. ಸಿಪ್ಪೆ ನೋಡಿ ಇಲ್ಲಿ ಗೈಸ್, ಇಷ್ಟೊಂದು ಐತೆ ಆ್ಯಕ್ಚುಲಿ. ಇಷ್ಟು ವೈಟ್, ಇಷ್ಟು ವೈಟ್ ಇರಬೇಕು. ತಿನ್ನು ಫಸ್ಟು ಟೇಸ್ಟ್. ಉಗಿಯಂಗಿಲ್ಲ ಮೋಸ, ಚೀಟ್ ಇದು. ಕುಡಿಯಂಗಿಲ್ಲ, ನಾನು ಹೇಳೋರಿಗೆ ತಿನ್ಬೇಕಷ್ಟೇ ನೋಡಿ ಗೈಸ್. ಇಲ್ಲಿ ಆರೆಂಜ್ ಅನ್ಕೋಬಿಟ್ಟ ಬಕ್ಕ ಬಕ್ಕ ತಿನ್ನಕ್ಕೆ. ಅವ್ನು ಅನ್ಕೊಂಡ ಹುಳಿ ಆಗಿರೋದಿಲ್ಲ ಏನಿಲ್ಲ ಅಂತ. ನೋಡಿ ಮೂತಿ ನೋಡಿಲಿ. ಅಯ್ಯೋ ದೇವ್ರೇ, ಅಯ್ಯೋ ಗಂಧೇಟ ಪರವಾಗಿ. ಹೆಂಗೈತೆ ಟೇಸ್ಟು ನೋಡಿ ಗೈಸ್, ಬಡವ್ರ ಮಂದಿ 100 ರೂಪೀಸ್ಗೋಸ್ಕರ ಎಲ್ಲ ಏನು ನೋಡಿ. ಬೇದಿ ಆಯ್ತದಂತೆ ಗೈಸ್. ಬೇರೆ ಆಯ್ತದಂತ ಅಡಿಕೆ ಪ್ರೀತಿಗೆ ಎಕ್ಸಾಮ್ ಎಲ್ಲ ಕ್ಯಾನ್ಸಲ್. ತಿನ್ನು. ಮತ್ತೆ ಎಡಿತೀನಿ ಅಂತ. ಕರಿ ಹುಳಿ ಕಲರ್ ಹಾಕ್ತಿದ್ನಿ ತಿನ್ನೋದು. ಯಾರಂಗ ಇವನ್ಗೆ ಯಾರೋ ಇಲ್ಲಿ ಅವ್ರನ್ನ ಹೇಳಲ್ಲ ಬಾಯ್ಬಿಟ್ಟು. ಬೇರೆಯವ್ರನ್ನ ಆಡ್ಕೊಳ್ಳೋದ್ರಲ್ಲಿ ಫಸ್ಟ್ ಬರ್ತಾನೆ. ಫೋನ್ ಮಾಡೋರು ಪೇರೆಂಟ್ಸ್ ಮೀಟಿಂಗ್ಗೆ ನೋಡಿ ಏನೋ ಹೇಳ್ತಾನೆ, ಹೇಳು ಕರೆಕ್ಟ್ ತಡಿ. ಪೇರೆಂಟ್ಸ್ ಮೀಟಿಂಗ್ ಬನ್ನಿ ಅಂತ ಫೋನ್ ಹತ್ರ ಒಳಗೆ ಫೋನ್ ಹತ್ಬಿಟ್ಟು ಸುಮ್ಮನೆ ಅಲಾರ್ಮ್ ಬರ್ತಾನೆ. ಅಡ್ಗೆ 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 ಇವನ್ ಕ್ಲಾಸಲ್ಲಿ ಆಗ ಮಿಸ್ ಏನಂದ್ರು ನಿಮ್ಮ ಮ್ಯಾಮು? ನಮ್ಮ ಅಪ್ಪ ನೀಟಾಗಿ ಮಾತಾಡೋಕೆ ಹೇಳೋದು. ಕತೆ ಅವ್ರ ಕ್ಲಾಸಲ್ಲಿ ಯಾರೋ ಮಾಡಿದ್ರಂತೆ. ಆ್ಯಕ್ಚುಲಿ ಅವರು ಇವಾಗ ತಿನ್ನು 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 ಇವಾಗ ಬೇಕಾ 100 ರೂಪಾಯಿ? ನಿನ್ನ 50 ರೂಪಾಯಿ ಬೇಡ ಅನ್ಕತಾನೆ. ಈಗ ಈ ಕಡೆಗೆ ತಿರ್ಗೋ, ಫೇಸ್ ತೋರ್ಸೋದು ನೋಡಿ. ಆ್ಯಕ್ಚುಲಿ ನಾನು ತಿಂತೀನಿ, ನಾನು ಈ ಥರ ನಡಲ್ಲ, ಯಾಕಂದ್ರೆ ನನಗೆ ಇಷ್ಟ ಇದು. ಇನ್ನೊಂದು ನಾನು ಹೇಳೋರಿಗೆ ತಿನ್ನೋ ರಾಜ್ಕುಮಾರ ಇದು ಇಲ್ಲಿಲ್ವಾ? ತಿನ್ನು, ಒಂದು ನಾನೇ ತಿಂತೀನಪ್ಪ. ಅಯ್ಯೋ ಅದೇ ಸಿಪ್ಪು ಕೊಟ್ಟರು ಸಿಪ್ಪು ತಿಂತಾರೆ. ಯಾವುದೇ ಬೇಕು ಅಂತ ಕಮೆಂಟ್ ಮಾಡಿ ಕೊಟ್ಟು ಕಳಿಸ್ತಾಳೆ. ನಾಳೆ ನಮ್ಮ ಕೊಣನೂರಲ್ಲಿ ಕೊರಿಯರ್ ಮಾಡ್ತಾಳೆ. ಇದ್ರ ಅಪ್ಪಚ್ಚಿದು ಒಂದು ಲೈಲ್ಯಾಂಡ್ ಐತೆ, ಎಷ್ಟು ಬೇಕಷ್ಟು. ಮಿಸ್ ಗೈಸ್, ತಮ್ಮನ ಚೆನ್ನಾಗಿ ಅರ್ಥ ಮಾಡ್ತಾರೆ. ತಿನ್ನು 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 ತಿನ್ನು. ನಮ್ಮ ಸ್ಕೂಲ್ ಜೀವನಿ ಸ್ಕೂಲಿಗೆ ತಕ್ಕನಕ್ಕೆ ಏನಾಯ್ತಾ ಹುಳಿ ಕಡು ಅಂತೀನಲ್ಲ ಅವನು. ನನಗೆ ಮೂವತ್ತಿನೇನು ಗೈಸ್ ವಿಡಿಯೋ ಆಫ್ ಮಾಡಿದ್ದೆ, ಏನೋ ಹೇಳ್ದೆ ಏನೇಳು ಹೊಟ್ಟೆಲ್ಲ ನೈತೈತಂತೆ. ಪಾಪ ಬಿಟ್ಬಿಡೋಣ ಅಲ್ವಾ. ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಎಷ್ಟು ಇನ್ನು 10 ನಿಮಿಷ ಟೈಮ್ ಇತ್ತು. ಅಂದರೆ 30 ಮಿನಿಟ್ಸ್ಗೆ ಇನ್ನು 20 ಮಿನಿಟ್ಸ್ ಆಯಿತು, ಇನ್ನು 10 ನಿಮಿಷ ಟೈಮ್ ಇತ್ತು. ಬಟ್ ಇವನು ಅದನ್ನು ಸ್ಕಿಪ್ ಮಾಡಿದ್ದಾನೆ. ಏನಕ್ಕೆ ಅಂತಂದರೆ ಹೊಟ್ಟೆ ನೋವು ಬರ್ತಂತೆ ಇವನಿಗೆ, ತಿನ್ನೋಕ್ಕಾಗ್ತಿಲ್ವಂತೆ. ನೋಡಿ ಇಲ್ಲಿ ನೋಡಿ, ಅದಕ್ಕೇ ಸ್ಕಿಪ್ ಮಾಡಿದ್ದಾನೆ. ಅದಕ್ಕೆ ಅರ್ಧ ಅಮೌಂಟ್ನ ಕಟ್ ಮಾಡ್ತೀನಿ, ಓಕೆನಾ? ಬೇದಿ ಆಯ್ತದಂತೆ ಅಂತ. ಸೊ ಇವಾಗ ಸಾಕು ಬಿಡತ್ತ ಗೋಲ್, ಪಾಪ ಅಲ್ವಾ. ನೋಡಿ ನೋಡಿ ನೋಡಿ, ನೀರು ಕುಡಿತಾನೆ ಗೈಸ್. ಈಗ ಹೋಗ್ಬಿಟ್ಟು ಒಂದು ಲೋಟ ಫುಲ್ ನೀರು ಕುಡಿತಾನೆ. ಆ್ಯಕ್ಚುಲಿ ಏನಂತಾನೆ ಅವನು ಅಂತಲ್ಲ, ಸ್ವಲ್ಪ ತಿನ್ಬೋದು, ಬಟ್ ತುಂಬ ತಿನ್ನೋಕ್ಕಾಗಲ್ಲ. ಇನ್ನು ಸ್ವಲ್ಪ ಸ್ಕಿಪ್ ಮಾಡಿದ್ದಾನೆ. ಇನ್ನೂ 10 ಮಿನಿಟ್ಸ್ ಇತ್ತು. ಅವನಿಗೆ ಆಗ್ತಿಲ್ವಂತ. ಆ್ಯಕ್ಚುಲಿ ನಾನು ಇದ್ದೇನೆ, ಅವ್ನಿಗೆ ಆಗಲ್ಲ ಅಂತ ಹೇಳಿಸ್ಬೇಕಿತ್ತು ಗೈಸ್. ಆ್ಯಕ್ಚುಲಿ ನಾನೇನೋ ಮಾತಾಡ್ತಾ ಇದ್ದೆ, ಅದಿನ್ನೂ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ಈ ವಿಡಿಯೋ ಇಷ್ಟ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಗುಡ್ ನೈಟ್.